ದೀಪಕ್ ಭಾಯ್, ಜೈ ಸಚ್ಚಿದಾನಂದ್. ಜೈ ಸಚ್ಚಿದಾನಂದ್. ನಾವು ನೋಡೋದಕ್ಕೋದ್ರೆ ಈಗ ಒಂದು ಪುದ್ಗಲ್ ಮತ್ತೊಂದು ತಾನು ಹಾಗೂ ಮೂರನೇದು ತನ್ನೊಳಗೆ ಉಂಟಾಗೋ ಕಷಾಯ. ನಿಜವಾಗೂ ದಾದಾ ಅವರು ಬಹಳ ಅದ್ಭುತವಾದ ಕೀಲಿಕೆಗಳನ್ನ ನೀಡಿದ್ದಾರೆ. ಈ ಮೌನ ಹಾಗೂ ಪುರುಷಾರ್ಥ, ಮೌನವಾಗಿರೋದನ್ನ ಅದನ್ನ ಪುರುಷಾರ್ಥ ಅಂತ ಹೇಳೋದಿಲ್ಲ, ಪ್ರಮಾದ ಅಂತ. ಪ್ರಮಾದ, ಒಳಗಿನ ಸ್ಥಿತಿ ಮೌನವಾಗಿದೆ. ಒಳಗಿನ ಸ್ಥಿತಿಯ ಮೌನ. ಅದ್ರ ವಿಚಾರ ಸ್ವಲ್ಪ ತಿಳಿಸ್ಕೊಡ್ರೆ ನಾವು ಮುಂದಿನ ಮಾತುಕತೆ ಮಾತಾಡೋಣ ಅದ್ರ ಬಗ್ಗೆ. ಈ ಪುಸ್ತಕದಲ್ಲಿದೆಯಾ? ಅದೇ ಪುಸ್ತಕದಲ್ಲಿದೆ. ಅದ್ರಲ್ಲೇ ಅರ್ಥ ಮಾಡ್ಲು ಕಷ್ಟ. ಒಂದೇ ಸಲ PhD ಕೊನೆಯ ಕೋರ್ಸ್ನ ಹಾಗೆ. ದೀಪಕ್ ಭಾಯ್, ಆದ್ರೆ ನಿಮ್ಗೆ ಸಾಮರ್ಥ್ಯ ಇದೆ. ಹಾಗಾಗಿ ಇದು ಫೆಬ್ರವರಿ 2007 20ನೇ ಪುಟದಲ್ಲಿದೆ. ಮಾತುಕತೆ ಅದು ಹೆಡಿಂಗ್ ಆಗಿದೆ. ಹೆಡಿಂಗ್ ದೊಡ್ಡ ಅಕ್ಷರಗಳಿಂದ ಬರೆಯಲು ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ನಿಜವಾಗಿ ಸಂಪೂರ್ಣ ಬರೆಯುವುದು ಕಷ್ಟವಾಗುತ್ತೆ. ಕೇವಲ 2 ಶಬ್ದಗಳಲ್ಲಿ ಬರೆಯಲು ಸಾಧ್ಯವಾಗೋದಿಲ್ಲ. ಮಾತುಕತೆಯ ಉಪಯೋಗದಲ್ಲಿ ಹೇಳುವುದಾದ್ರೆ, ಜಾಗೃತಿ, ಬೇರ್ಪಟ್ಟಿರುವುದನ್ನು ಎಚ್ಚರಿಸದೆ ಇರುವಂಥ ಮೌನ ಮತ್ತೆ ಪ್ರಮಾದ. ಇದರಲ್ಲಿ ಏನಂದ್ರೆ, ಜನ ವಾಣಿಯಿಂದ ಮಾತಾಡ್ತಾರೆ, ಇದನ್ನ ಮಾತಾಡೋದು ಅಂತಾರೆ. ವಾಣಿ ನಿಂತು ಹೋದ್ರೆ ಅದು ಮೌನ. ದಾದಾ ಒಳಗಿನ ಸ್ಥಿತಿ ಬಗ್ಗೆ ಮಾತಾಡ್ತಾರೆ, ಒಳಗಿನ ಮಾತುಕತೆ, ಒಳಗಿನ ಮೌನ. ಅದರಲ್ಲೂ 2 ಲೆವೆಲ್ ಇದೆ. ಅದಂದ್ರೆ ಮಾತಾಡೋದು ಭಾವನೆ ಆಗತ್ತೆ, ಅದನ್ನ ಮಾತಾಡೋದು ಅಂತಾರೆ. ಜ್ಞಾತಾದೃಷ್ಟ ಭಾವನೆ ಉಂಟಾದ್ರೆ ಮೌನ. ಈಗ ಇದು 1 ಲೆವೆಲ್ನ ಮಾತು, ಮತ್ತೆ ಇನ್ನೂ 1 ಲೆವೆಲ್ ಇದೆ. ಇದು ಯಾವಾಗ ನಮ್ಮ ಇಂಟ್ರೀಮ್ ಗವರ್ಮೆಂಟ್ನ ಸ್ಟೇಜು, ಯಾವಾಗ ನ್ಯಾಯಿಕ ಸ್ಥಿತಿ ಬರುತ್ತಲ್ಲ, ಆಮೇಲೆ ಕೇವಲ ಜ್ಞಾತಾದೃಷ್ಟ. ಆಗ ಇವೆಲ್ಲ ಮಾತನಾಡದೇ ಇರುವುದು ಇಲ್ಲ. ಡಿಸ್ಚಾರ್ಜ್ ಅಹಂಕಾರ ಇರೋದ್ರಿಂದ ಅದು ಆಕ್ಟಿವ್ಲಿ ವರ್ಕ್ ಮಾಡುತ್ತೆ. ಅದಕ್ಕೆ ಇದರಿಂದ ಪ್ರಜ್ಞಾಗೆ ಹೇಳ್ಬೇಕಾಗತ್ತೆ, ವಿರುದ್ಧ ನೀನು ಮೇಲೆ ಹತ್ತಿದ್ರಿಂದ ಕೆಳಗೆ ಬಿದ್ದಿದ್ಯಾ, ಈಗ ಅನುಭವಿಸು. ಯಾಕೆ? ಡಿಸ್ಚಾರ್ಜ್ ಅಹಂಕಾರ ಜೀವಂತವಾಗಿದೆ. ಈ ಇಫೆಕ್ಟಿವ್ ಭಾಗ ಏನಿದೆ ಅದು ಫಂಕ್ಷನ್ ಮಾಡ್ತಾ ಇರುತ್ತೆ. ಅದ್ರ ಎದುರು ಮಾತನಾಡ್ಬೇಕಾಗತ್ತೆ. ಹಾಗ್ ಮಾತನಾಡಿದ್ರೆ ಜ್ಞಾತಾದೃಷ್ಟ ಸಮನಾಗಿದೆ ಅಂತ. ಅದ್ ಸರಿ. ಜ್ಞಾತಾದೃಷ್ಟ ಸಮನಾಗಿದೆ, ಈಕ್ವಿವೆಲೆಂಟ್ ಆಗಿದೆ. ಈಕ್ವಲ್. ನೀವು ನೋಡ್ತೀರಾ, ಯಾರೇ ವ್ಯಕ್ತಿಯಲ್ಲಿ ನಿಂತಿದ್ರೆ ನೀವು ನೋಡ್ತಾ ಇರ್ತೀರಾ. ಹಾಗೂ ಅವನು ಕ್ಯಾಮ್ರಾ ಎತ್ಕೊಂಡ್ರೆ ನೀವು ನೋಡ್ತೀರಾ. ಕ್ಯಾಮ್ರಾ ನಡೀತಾ ಇರುತ್ತೆ, ನೀವು ನೋಡ್ತೀರಾ. ನೋಡುವ ಫಂಕ್ಷನ್ ಏನಿದೆ ಅದು ಸರಿಯಾಗಿಲ್ಲ. ಈ ಬೆಲೆ ಬಾಳುವ ಕ್ಯಾಮರಾದಿಂದ ಅದನ್ನು ವಿಡಿಯೋ ತೆಗೆಯುವ ಕೆಲಸದಲ್ಲಿ ನೀವು ಉಪಯೋಗಿಸ್ಬೇಕಾಗತ್ತೆ. ನೀವೇನ್ ಮಾಡ್ಬೇಕು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಕ್ಯಾಮರಾ ಯಾಕೆ ಮುಟ್ತೀಯಾ? ಅಲ್ಲೇ ಇಡು, ನಡೆಯಲಿಂದ. ಹೇಗೆ ಹೇಳಕ್ಕಾಗತ್ತೆ? ನೀವು ನೋಡಿದ್ರಿಂದ ಹೇಳಕ್ಕಾಗತ್ತೆ. ಪ್ರಜ್ಞಾ ಫಂಕ್ಷನ್ ಇರೋವರೆಗೆ ಅಲ್ಲಿವರೆಗೆ ಅಹಂಕಾರ ಇರುತ್ತೆ. ಅಹಂಕಾರ ಇರೋವರೆಗೆ ಪ್ರಜ್ಞೆ ಇರುತ್ತೆ, ಡಿಸ್ಚಾರ್ಜ್ ಅಹಂಕಾರ. ಆ ಡಿಸ್ಚಾರ್ಜ್ ಅಹಂಕಾರದ ಎದುರಿಗೆ ಪ್ರಜ್ಞೆ ಮಾತಾಡುತ್ತೆ. ಹೀಗೆ ಮಾತನಾಡೋದಕ್ಕೆ ಜಾಗೃತಿ ಅನ್ನಲಾಗುತ್ತೆ. ಅಲ್ಲಿ ಮೌನವಾಗಿದ್ರೆ ಅದು ಪ್ರಮಾದ ಆಗ್ಬಿಡುತ್ತೆ. ರುಚಿ ಉಂಟಾದಾಗ ತನ್ಮಯಕಾರವಾಗಿಬಿಡ್ತೀರಾ, ಅದನ್ನ ಪ್ರಮಾದ ಅಂತಾರೆ. ಅಪೇಕ್ಷೆ ಇದ್ರೆ ಮೇಲಿನ ಲೆವೆಲ್ ವಿಚಾರ. ಬೇರೆ ಬೇರೆ ಶಬ್ದಗಳು ಒಂದೇ ಇರುತ್ತೆ, ಆದ್ರೆ ಬೇರೆ ಬೇರೆ ವಿವರಣೆ ಕೊಡ್ತಾರೆ. ದಾದಾ ವಿವರಣೆ ಕೊಡ್ತಾರೆ. ಇಲ್ಲಿ ಒಳ್ಳೆಯ ವಿಚಾರ, ಇದು ಒಳ್ಳೆದಿದೆ, ನೀವಿದನ್ನು ಓದ್ಬೇಕು. ಅಂತಃಕರಣ ತನ್ಮಯಕಾರವಾಗ್ತಲೇ ಇರುತ್ತೆ. ಅದನ್ನಾವು ತಿಳಿಬೇಕು, ನೋಡ್ಬೇಕು. ಅಂದ್ರೆ ಯಾವುದೇ ಕಾರ್ಯ ಲೆಕ್ಕ ಹಾಕ್ತಾರಲ್ಲ ಈ ಅಕೌಂಟ್ಸ್ನವರು, 7ಕ್ಕೆ 5 ಕೂಡಿಸಿ 12 ಆಗುತ್ತೆ, 3 ಕೂಡಿಸಿ ಆಮೇಲೆ ಹೀಗೆ ಮಾಡುವಾಗ ಅಂತಃಕರಣ ತನ್ಮಯಕಾರವಾಗುತ್ತೆ. ಇಲ್ಲಿ 3 ಭಾಗಗಳಿವೆ, ಇಲ್ಲ 4 ಭಾಗಗಳಿವೆ. ಮೂಲ ಆತ್ಮ ಬೇರೆ, ನಂತರ ಸೂಕ್ಷ್ಮತಮ ಅಹಂಕಾರ. ಅದು ಸೂಕ್ಷ್ಮತಮ ಅಹಂಕಾರ. ನಾನ್ ಚಂದು, ನಾನು ವಿನೋದ್ ಅನ್ಕೊಂಡಿದ್ದೀರಾ? ವಿನೋದ್ ಭಾಯಿ ಒಂದು ಭಾಗ, ಅದು ಸೂಕ್ಷ್ಮತರ್ ಅಹಂಕಾರ. ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ. ಮತ್ತೆ ಬಾಹ್ಯಕರಣ ದೇಹಕ್ರಿಯೆ. ಅಂದ್ರೆ ಬಾಹ್ಯಕರಣ ಕಾಗ್ದ ಕೈಗೆ ತಗೊಳುತ್ತೆ, ಕಣ್ಣು ಓದುತ್ತೆ, ನಂತರ ಬುದ್ಧಿ ಓದುತ್ತೆ, ಆಮೇಲೆ 7, 5, 6 ಕೂಡಿಸಿದ್ರೆ 18. ಅಂದ್ರೆ ಬುದ್ಧಿ ಲೆಕ್ಕ ಹಾಕತ್ತೆ. ಸೂಕ್ಷ್ಮತರ ಅದು 3ನೇ ಭಾಗ. ಅಂತಃಕರಣ ಕಾರ್ಯದಲ್ಲಿ ತನ್ಮಯಕಾರವಾಗತ್ತೆ. ಹೇಳ್ತಾರೆ ಅಂತಃಕರಣ ಕಾರ್ಯದಲ್ಲಿ ತನ್ಮಯಕಾರವಾಗ್ಲೇಬೇಕು. ಅಂತಃಕರಣ ತನ್ಮಯಕಾರವಾಗದೇ ಹೋದ್ರೆ ಯಾವುದೇ ಕಾರ್ಯ ಉಂಟಾಗೋದಿಲ್ಲ. ತನ್ಮಯಕಾರವಂತೂ ಆಗ್ಲೇಬೇಕು. ಕೆಲವರಂತಾರೆ ನಾನು ಕೆಲಸದಲ್ಲಿ ಮುಳುಗ್ಬಿಡ್ತೀನಿ. ನೀವು ಹೆದರುದ್ ಬೇಡ. ಅಂತಃಕರಣ ಕೆಲಸದಲ್ಲಿ ಉಪಯೋಗವಾಗಿ ಖಾಲಿಯಾಗತ್ತೆ. ಅಕೌಂಟ್ನ ಲೆಕ್ಕಾಚಾರ ತೆಗೆದುಕೊಂಡು ಬಂದಿದೆ, ಖಾಲಿಯಾಗತ್ತೆ. ತನ್ಮಯಕಾರ ಆಗೇ ಆಗುತ್ತೆ. ಇನ್ನು ಮುಂದಿನ ವಿಷಯ ನೋಡೋಣ. ನಾವು ಇಲ್ಲಿಗೆ ಕಾರ್ನಲ್ಲಿ ಬರಲು ಹೊರಟಾಗ, ಅಂದ್ರೆ ವಡೋದರಾದಿಂದ ಅಹಮದಾಬಾದ್ಗೆ ಹೊರಟಾಗ, ಆಗ ಒಳಗೆ ಎಲ್ಲವೂ ತನ್ಮಯಕಾರದಿಂದ ಇರುವುದೇ ಆಗಿದೆ. ನಾವು ನೋಡ್ತೇವೆ, ಅರಿತೇವೆ. ನಾವು ಬೇರ್ಪಟ್ಟು ಕೆಲಸ ಮಾಡಬೇಕು. ತಾನೆಲ್ಲಿದ್ದಾನೆ?
ಜಾಗೃತ ಆತ್ಮ ಇದೆಯಲ್ಲ, ಅಲ್ಲಿ ತಾನು ಇದ್ದಾನೆ. ಆಕ್ಚುಲಿ ಜಾಗೃತ ಆತ್ಮ ಅದು ಪ್ರತೀತಿ ಇದ್ದು, ಇದು ಜ್ಞಾನಿ ಆತ್ಮ, ಅನುಭವಜ್ಞಾನಿ ಅಂತ ಯಾವಾಗ ಹೇಳ್ತಾರೆ? ಅಂತಃಕರಣದಿಂದ ತಾನು ಬೇರ್ಪಟ್ಟಿರುವಾಗ, ತನ್ನದು ಎನ್ನುವುದು ನಾಶವಾಗಿಬಿಟ್ಟಿದೆ, ತಾನು ಜ್ಞಾನಿಯ ಸ್ಥಾನದಲ್ಲಿದೆ. ಅದು ಸೂಕ್ಷ್ಮತರ್ ನಾಶ ಕರಗಿ ಹೋಗಿದೆ ತುಂಬಾ ಭಾಗ. 4 ಡಿಗ್ರಿ ಬಾಕಿ ಇದೆ ನಾವು ಹೇಳುವುದಾದ್ರೆ. ಸುಮಾರು ಭಾಗ ನಾಶವಾಗಿದೆ. ಆದ್ರಿಂದ ತಾನು ಜ್ಞಾನಿಯ ಸ್ಥಾನದಲ್ಲಿದ್ದು ನೋಡ್ಬಹುದು, ತಿಳಿಬಹುದು, ಈ ಸ್ಥಿತಿಗೆ ಬರಬಹುದು. ಅಂದ್ರೆ ನಾವು ಪ್ರಯೋಗ ಮಾಡಬೇಕು. ವಿನೋದ್ ಹೋಗ್ತಿದ್ದಾನೆ, ಸಂಭವದಿಂದ ಬಗೆಹರಿಸಬೇಕು, ವ್ಯವಸ್ಥಿತ ಕರ್ತ ಅಳವಡಿಸಬೇಕು. ಯಾಕೆ? ಪ್ರತೀತಿಯಲ್ಲಿದೆ. ಇದು ಅನುಭವ ಹೊಂದಿದವ್ರದ್ದು. ಒಂದು ಜಾಗೃತ ಆತ್ಮದ್ದು, ಇನ್ನೊಂದು ಅನುಭವಿ ಜ್ಞಾನಿದ್ದು. ಆಮೇಲೆ ಮುಂದಕ್ಕೆ ನಾವು ಬೇರ್ಪಟ್ಟು ಕೆಲಸ ಮಾಡಬೇಕು. ನಿಮ್ಮಿಂದ ಇಷ್ಟೆಲ್ಲ ಕೆಲಸ ಆಗೋದಿಲ್ಲ, ಆದ್ರೆ ನಿಮ್ಮ ಗಮನದಲ್ಲಿರುತ್ತೆ ನಾನು ಶುದ್ಧಾತ್ಮ ಅಂತ. ನಿಮ್ಗೆ ಪ್ರತೀತಿ ಇದೆ. ಪ್ರತೀತಿ ಮತ್ತೆ ಲಕ್ಷ್ಯದಲ್ಲಿ ಡಿಫರೆನ್ಸ್ ಇದೆ. ಲಕ್ಷ್ಯದಲ್ಲಿದ್ರೆ ಜಾಗೃತಿ ಅಂತಾರೆ. ನೀವು ಜಾಗೃತಿಯಲ್ಲಿ ಇರ್ತೀರಾ ಅಂದ್ರೆ, ವಿನೋದ್ ಕಾರ್ನಲ್ಲಿ ಹೋಗ್ತಿದ್ದಾನೆ, ಫೈಲ್ ಬಗೆಹರಿಸಬೇಕು, ನಾನ್ ಶುದ್ಧಾತ್ಮ. ನೀವು ಇಟ್ಕೋಬೇಕು ಅಥವಾ ಇರಬೇಕು, ಲಕ್ಷ್ಯದ ಲೆವೆಲ್ನಲ್ಲಿ ಇರಬೇಕು. ಅನುಭವದ ಲೆವೆಲ್ನಲ್ಲಿ ದಾದಾ ಇದ್ದಾರೆ. ಅಂದ್ರೆ ನಾವು ನೋಡಿ ತಿಳಿತೇವೆ. ನೋಡುವುದು ಹಾಗೂ ತಿಳಿಯುವುದು ಅದು ಚಾರಿತ್ರ್ಯ. ಅಂದ್ರೆ ಜಾಗೃತಿ, ಆಮೇಲೆ ಉಪಯೋಗ ಮೇಲಿನ ಸ್ಟೇಷನ್, ಮತ್ತೆ ಉಪಯೋಗದ ಮೇಲೆ ಜಾತಾದೃಷ್ಟ. ಚಾರಿತ್ರ್ಯ ಸಿದ್ದು ಅಂತಾರೆ. ನಾವು ಪ್ರತೀತಿ ದರ್ಶನ್ ಲೆವೆಲ್ನಲ್ಲಿದ್ದೀವಿ. ದರ್ಶನದ ಉಪಸ್ಥಿತಿ ಇದ್ರೆ ಜಾಗೃತಿ ಉಂಟಾಗತ್ತೆ. ಅದು ಲೆವೆಲ್ನ ಡಿಫರೆನ್ಸ್ ಉಂಟಾಗತ್ತೆ. ನಿಮ್ಮಿಂದ ಅಷ್ಟು ಕೆಲಸ ಆಗೋದಿಲ್ಲ, ಆದ್ರೆ ನಿಮ್ಮ ಗಮನದಲ್ಲಿರುತ್ತೆ ನೀವು ಶುದ್ಧಾತ್ಮ. ಲಕ್ಷ್ಯ ತಪ್ಪಿ ಹೋದ್ರೂ ಪ್ರತೀತಿ ಅಲ್ಲಿ ಇರುತ್ತೆ. ಒಂದ್ ಲೆವೆಲ್ ಕೆಳಗೆ ಬಂದಿದೆ. ನಿಮ್ಗೆ ಲಕ್ಷ್ಯ ಇರುತ್ತೆ, ಕೆಳಗೆ ಬಂದ್ರೆ ಅದು ಪ್ರತೀತಿ. ಇದು ದಾದಾ ಅವರ ಎಕ್ಸಾಕ್ಟ್ ವಿಷನ್ ನಿಮ್ಗೆ ಹೇಳ್ತಿದ್ದಾರೆ. ಆದ್ರೆ ನಿಮ್ಮೊಳಗೆ ಎಲ್ಲವೂ ನಡೀತಾ ಇರುತ್ತೆ, ನಾವು ನೋಡ್ತಾ ಇರ್ಬೇಕು. ಅದೇ ನಮ್ಮ ಮೂಲ ಸ್ವರೂಪ ಆಗಿದೆ. ಮೂಲ ಸ್ವರೂಪದಲ್ಲಿ ನಾವು ನೋಡುವಂತವರಾಗಿರ್ಬೇಕು. ಇರುವುದಿಲ್ಲ, ಗಮನದಲ್ಲಿ ಇಟ್ಕೋಬೇಕು. ಹೊರಗೇನೆಲ್ಲ ಉಂಟಾಗಿದೆ ಅರಿಯುವುದು ಅದ್ ನನ್ ಭಾಗ. ಮತ್ತೆ ಪ್ರಶ್ನೆ ಕೇಳ್ತಾರೆ. ವಿಚಾರ ಬಂದಾಗ ತನ್ಮಯಕಾರವಾಗ್ತೀವಿ. ಚಿತ್ತ ಫೋಟೋ ತೋರಿಸುತ್ತೆ, ಅದು ತನ್ಮಯಕಾರ ಸ್ಥಿತಿಯೇ. ಈಗ ವಿಚಾರ ಬರುತ್ತೆ, ಚಿತ್ತ ಫೋಟೋ ತೋರಿಸುತ್ತೆ, ಆಮೇಲೆ ನಂತರ ತನ್ಮಯಕಾರ ಆಯ್ತು ಅಂತಾರೆ. ಆ ಸ್ಥಿತಿಯನ್ನ ತನ್ಮಯಕಾರ ಸ್ಥಿತಿ ಅನ್ಬೇಕಲ್ವಾ? ದಾದಾ ಅಂತಾರೆ ತನ್ಮಯಕಾರ ಯಾರಾಗ್ತಾರೆ? ಸೂಕ್ಷ್ಮತರ್ ವಿಚಾರದಲ್ಲಿ, ಚಿತ್ತದಲ್ಲಿ ಏಕಾಕಾರವಾಗುವುದು. ಮಂಗಳ್ದಾಸ್ ದೇಹ ಬೇರೆ, ಆ ಬುದ್ಧಿ ಅಂತಃಕರಣದಲ್ಲಿ ಕೆಲಸ ಮಾಡುತ್ತೆ. ಅಂತಃಕರಣದಲ್ಲಿ ತನ್ಮಯಕಾರವಾಗುವುದು ಸೂಕ್ಷ್ಮತರ. ಇವೆಲ್ಲವನ್ನೂ ದಾದಾ ಹೇಳ್ತಾರೆ. ಆದ್ರೆ ಇವೆಲ್ಲ ಡಿಸ್ಚಾರ್ಜೇ ಅಲ್ವಾ, ತೊಂದ್ರೆ ಇಲ್ಲ ಅಂತಾರೆ. ನಾವು ತಿಳ್ಕೋಬೇಕು ಅಲ್ಲಿಂದ ಬೇರ್ಪಟ್ಟಿದ್ದೇವ ಇಲ್ವಾ ಅಂತ. ಅಂದ್ರೆ ಚಂದು ಯಾವ ವಿನೋದ್ ಸೂಕ್ಷ್ಮತರಿದೆ ಅದು ತನ್ಮಯಕಾರವಾಗುತ್ತೆ. ಅಲ್ಲಿ ಅಂತಃಕರಣದಲ್ಲೂ ಆಗುತ್ತೆ. ಮತ್ತೆ ಅಂತಃಕರಣದಿಂದ ಮೇಲೆ ಸೂಕ್ಷ್ಮತರಿದೆ, ಅದು ಕರಗಿಲ್ಲ, ಅದೂ ಹೋಗ್ಬಿಡುತ್ತೆ. ಏಕಾಕಾರವಾದಾಗ ನೀವು ತಿಳ್ಕೋಬೇಕು, ಏಕಾಕಾರವಾಗೋದು ನಾವಲ್ಲ ಅಂತ. ನಿಮ್ಗೆ ತಿಳಿದ್ರೆ ತಿಳಿಯುವವನು ಬೇರ್ಪಟ್ಟಿರ್ತಾನೆ, ಮಾಡುವವನಿಗೆ ತೊಂದರೆ ಆಗುತ್ತೆ. ನೀವು ಬೇರೆ ಮತ್ತು ಅದು ಬೇರೆ. ನಿಮ್ಗೆ ತಿಳಿಯುತ್ತೆ ತನ್ಮಯಕಾರವಾಗುವ ಡಿಸ್ಚಾರ್ಜ್ ಅಹಂಕಾರ ಅಂತಃಕರಣ ಮತ್ತು ಪ್ರಕೃತಿಯಲ್ಲಿ ಏಕಾಕಾರವಾಗ್ತಿದೆ, ಅದು ನಾನಲ್ಲ. ಅಂದ್ರೆ ನೀವು ಬೇರೆ, ಅದು ಬೇರೆ. ಅದಂದ್ರೆ ಮಾಡುವವನು ಯಾವ ಲೆವೆಲ್ ಅಲ್ಲಿ ಇರ್ತಾನೆ? ಅದು ನಾನ್ ಮಾಡ್ತಿದ್ದೇನೆ ಸೂಕ್ಷ್ಮತರ ಇದೆಯಲ್ಲ, ಆ ಲೆವೆಲ್ನಲ್ಲಿ. ಪ್ರಶ್ನಕರ್ತ, ಇದು ಹೀಗೆ ಇರುತ್ತಾ ಅಥವಾ ಚಂದುಬಾಯಿ ಮಾಡ್ತಿದ್ದಾನ? ಮೊದ್ಲು ಒಳಗೆ ಕರ್ಮದೊಂದಿಗೆ ತನ್ಮಯಕಾರವಾಗ್ತಿತ್ತು. ಅದರ ಬದಲಾಗಿ ಈಗ ನಾವು ನಮ್ಮ ಉದಯ ಕರ್ಮ ನೋಡ್ಬೇಕು. ದಾದಾಶ್ರೀ, ನಾವು ಉದಯವನ್ನು ನೋಡ್ಬೇಕು. ಉದಯ ನೋಡ್ಬೇಕು. ಯಾರ್ದು ನೋಡ್ಬೇಕು? ಚಂದುಬಾಯಿನ ಉದಯ ನೋಡ್ಬೇಕು. ಚಂದುಬಾಯಿನ ಉದಯವಾಗಿದೆ, ಅವನಿಗೆ ಹೋಗ್ಬೇಕು ವಡೋದರದಿಂದ ಅಹಮದಾಬಾದ್. ಅದನ್ನ ನೀವು ನೋಡ್ತಾ ಇದ್ದೀರಾ. ಅವರ ಲೆವೆಲಿನ ಹೇಳ್ತಾ ಇದ್ದೀರಾ. ಅವರು ಗ್ರೌಂಡ್ ಫ್ಲೋರ್ನಲ್ಲಿ ನಿಂತಿದ್ದಾರೆ, ಇನ್ನೊಬ್ರು 108 ಫ್ಲೋರ್ನಲ್ಲಿ ನಿಂತಿದ್ದಾರೆ. ಅವ್ರ ಮಧ್ಯೆ ಡಿಸ್ಕಷನ್ ನಡೀತಾ ಇದೆ. ಅವರ ಲೆವೆಲ್ಗೆ ಬಂದು ಮತ್ತೆ ದಾದಾ ಅವರ ಲೆವೆಲ್ ಬಿಡುವ ಹಾಗಿಲ್ಲ, ಕೆಳಗಿನ ಲೆವೆಲ್ಗೆ ಫಿಟ್ ಆಗ್ಬೇಕು. ಅವರು ಹೇಳ್ತಾ ಇದ್ದಾರೆ ನಾವು ಬೇರ್ಪಟ್ಟು ಕೆಲಸ ಮಾಡಬೇಕು. ನಿಮ್ಮಲ್ಲಿ ಜಾಗೃತಿ ಇರುತ್ತೆ, ಕೆಳಗೆ ಬಂದ್ರೆ ಪ್ರತೀತಿ ಇದೆ. ಈ ಮೂರು ಡಿವಿಷನ್ನ ವಿವರಣೆ ಕೊಡ್ತಾರೆ. ಆಮೇಲೆ ಹೇಳ್ತಾರೆ ಪ್ರಶ್ನಕರ್ತ, ನಾವು ಉದಯವನ್ನು ನೋಡ್ತಿರ್ಬೇಕು. ನನ್ನ ಉದಯ ಹೀಗೆ ಬಂದಿದೆ. ಪ್ರಶ್ನಕರ್ತ ಹೇಳ್ತಾನೆ ನನ್ನ ಉದಯ ಹೀಗೆ ಬಂದಿದೆ. ಹೀಗೆ ಅಂದ್ರೆ ನೋಡುವ ದೃಷ್ಟಿ ಹಾಗಿರುತ್ತೆ. ಅಲ್ಲಿ ಏನಾದ್ರೂ ತಪ್ಪಾದ್ರೆ ದೀಪಕ್ನ ಉದಯ ನಾನದನ್ನು ತಿಳಿದಿದ್ದೀನಿ, ಹಾಗೆ ಇಟ್ಕೋಬೇಕು. ಒಂದು ಸ್ಟೆಪ್ ಮಿಸ್ ಆಗಿದೆ, ಪ್ರಶ್ನಿಸುವಾಗ ತಪ್ಪಾಗಿದೆ. ಆಮೇಲೆ ದಾದಾ ಹೇಳ್ತಾರೆ, ದಾದಾ ಆಳವಾಗಿ ವಿವರಿಸಲು ಹೋಗೋದಿಲ್ಲ. ಅವ್ರಂತಾರೆ ಉದಯವನ್ನು ನೋಡ್ಬೇಕು, ಅದರ ಹೆಸರೇ ಅಕ್ರಮ್.
ನಿಮ್ಗೇನು ಅರ್ಥವಾಗಿದೆ, ಅದು ನಿಮ್ಮ ರೀತಿಯಿಂದ ಸರಿಯಾಗಿದೆ, ನೋಡ್ತಾ ಇರಿ ನೀವು, ಅದುವೇ ಅಕ್ರಮ್. ನೋಡುವುದು ತಪ್ಪಿ ಹೋದ್ರೆ ಉದಯದ ಹಸ್ತಕ್ಷೇಪ ಆಗತ್ತಲ್ಲ. ಅದು ಈಗ ಅವರ ಲೆವೆಲ್ ಮೇಲೆ ಬರುವುದಿಲ್ಲ, ಅದಕ್ಕಾಗಿ ಅವರು ಅಲ್ಲೇ ಬಿಟ್ಟಿದ್ದಾರೆ. ಬಿಟ್ರೂ ಕೂಡ ಹಿಡಿದುಕೊಂಡಿದ್ದಾರೆ, ಅದಕ್ಕಾಗಿ ಮತ್ತೆ ದಾದಾ ಅವರು ಬರಬೇಕಾಗತ್ತೆ. ನಾವು ನೋಡುವುದು ನಿಲ್ಲಿಸಿಬಿಟ್ಟಾಗ ಬುದ್ಧಿ ಹಸ್ತಕ್ಷೇಪ ಮಾಡುತ್ತಲ್ಲ, ಅಂತಾರೆ ತಪ್ಪಿ ಹೋಗಿದೆ, ನೋಡ್ತಿದ್ದೀರಲ್ವಾ, ಅದು ತಪ್ಪಿದ್ದು ನಿಮ್ಗೆ ಗೊತ್ತಾಗಿದೆಯಲ್ಲ, ಅಂದ್ರೆ ನೀವು ಜಾಗೃತಿಲಿದ್ದೀರಾ. ತೊಂದರೆ ಇಲ್ಲ. ನಾವೀಗ ಈ ಕೇವಲ ಜ್ಞಾನದಲ್ಲಿ ಸಿಕ್ಕಾಕೊಂಡಿದ್ದೆ, ಬೇರೇನಿಲ್ಲ. ಇವೆಲ್ಲ ಸೂಕ್ಷ್ಮ ವಿಚಾರಗಳು ಕೇವಲ ಜ್ಞಾನಕ್ಕೆ ಅಡ್ಡಿಪಡಿಸುತ್ತೆ. ಸೂಕ್ಷ್ಮ ವಿಚಾರ ಅರ್ಥವಾಗದೆ ಹೋದದ್ರಿಂದ ಹೆಚ್ಚು ಆಳವಾಗಿ ವಿವರಿಸಲು ಹೋಗೋದಿಲ್ಲ, ಸ್ವಲ್ಪ ಹೇಳಿ ಬಿಟ್ಬಿಡ್ತಾರೆ ಅಷ್ಟೇ. ಈ ಸೂಕ್ಷ್ಮ ವಿಚಾರ ತೊಂದರೆ ಇಲ್ಲ ಅಂತಾರೆ. ನಿಮಗೆ ಅರ್ಥವಾಯ್ತಲ್ಲ, ಅಂದ್ರೆ ನೀವು ನಿಯಮದ ಪ್ರಕಾರ ಇದ್ದೀರಾ, ಅಕ್ರಮದಲ್ಲೇ ಇದ್ದೀರಾ, ಅದು ನಡೆಯುತ್ತೆ. ಆಮೇಲೆ ಪ್ರಶ್ನಕರ್ತ ಆ ಮಾತನ್ನೇ ಹಿಡಿದಿಟ್ಕೊಂಡಿದ್ದಾನೆ. ಇಲ್ಲಿ 2 ವಿಷಯವಿದೆ. ಚಂದೂಭಾಯಿ ಹಸ್ತಕ್ಷೇಪ ಮಾಡ್ತಿದ್ರೆ ಅವನ್ ಮಾಡ್ತಿದ್ದಾನೆ, ಅದನ್ನ ನಾನು ತಿಳಿಬೇಕು. ಆಮೇಲೆ ವಿಜ್ಞಾನದ ಬಗ್ಗೆ ಹೇಳ್ತಾರೆ. ಚಂದೂಭಾಯಿನ ಹಸ್ತಕ್ಷೇಪ ನನ್ನ ಬುದ್ಧಿಯ ಹಸ್ತಕ್ಷೇಪವಾಗಿದೆ, ಬುದ್ಧಿಯ ಮಾಲೀಕ ಚಂದೂಭಾಯಿ ಅಂತ ಹೇಳಿದಾಗ ದಾದಾಬಾಯಿ ಅವರಿಗೆ ತಿಳಿಯಿತು, ಲೆವೆಲ್ ಮೇಲೆ ಬಂತ ಕೇಳ್ತಾರೆ. ದಾದಾ ಮುಂದಕ್ಕೆ ಹೇಳ್ತಾರೆ, ನಿಮ್ಗೆ ತಿಳಿಯಿತು, ಬಿಡುಗಡೆ ಸಿಕ್ತು, ಚಂದೂಭಾಯಿ ಬಿಡುಗಡೆಯಾದ. ನಿಮ್ಗೆ ತಿಳಿದಾಗ ಇಬ್ರ ಬಿಡುಗಡೆ ಆಯ್ತು, ತಿಳಿದೇ ಇದ್ರೆ ಇಬ್ರು ಬಂಧಿ ಆಗ್ತೀರಾ. ಚಂದುವಿನ ಜಾಗದಲ್ಲಿದ್ದಾನೆ, ನೀವು ನಿಮ್ ಜಾಗದಲ್ಲಿ ಆದ್ರೆ ತಿಳಿದೇ ಹೋದ್ರೆ ನೀವು ತನ್ಮಯಕಾರ ಆಗ್ತೀರಾ. ನಾನು ಚಂದು ಅನ್ಕೋತೀರಾ, ಚಂದು ಒಟ್ಟಿಗೆ ಬೆರೆತಾಗ ಇಬ್ರು ಬಂಧಿತರಾಗ್ತೀರಾ. ಈಗ ದೀಪಕ್ ಭಾಯ್ ಏನಾಗಿದೆ ಅಂದ್ರೆ ದಾದಾ ಮತ್ತೊಂದಕ್ಕೆ ಸ್ವಿಚ್ ಆಗಿದ್ದಾರೆ. ದಾದಾ ನೋಡೋ ವಿಚಾರ ಬಿಟ್ಟು ತಿಳಿಯೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಅವರು ಮತ್ತೆ ಅನುಭವದ ಕಡೆಗೆ ಹೋಗಿದ್ದಾರೆ ಅಂತ. ಈ ತಿಳಿಯೋವನು ಅಂದ್ರೆ ಇಲ್ಲಿವರೆಗೂ ನೋಡೋ ವಿಚಾರದ ಕಡೆಗಿತ್ತು, ಈಗ ತಿಳಿಯೋದ್ರ ಕಡೆಗೆ ದಾದಾ ಸ್ವಿಚ್ ಆಗಿದ್ದಾರೆ. ತಪ್ಪಾಗಿ ಅದು ಗೊತ್ತಾದ್ರೆ ಅದನ್ನ ನೋಡುದು ಅಂತಾರೆ, ತಪ್ಪಾಗದಿದ್ರೆ ತಿಳಿಯುವುದು ಅಂತಾರೆ. ನೀವು ತಿಳಿದ್ರೆ ಇಬ್ರು ಬಿಡುಗಡೆ, ನೀವು ತಿಳಿಯದೆ ಹೋದ್ರೆ ಇಬ್ರು ಬಂದಿತ್ತರು ಅಂತ ದಾದಾ ಹೇಳಿದ್ರೆ, ಅಂದ್ರೆ ಇಲ್ಲಿ ದಾದಾ ತಿಳಿಯೋದನ್ನ ಅನುಭವ ಶ್ರೇಣಿಗೆ ತಗೊಂಡೋಗಿದ್ದಾರೆ. ತಪ್ಪಿದ್ದನ್ನು ನೋಡ್ತೀರಲ್ಲ, ಮೊದಲು ನೋಡೋದು ಅಂತ ಹೇಳಿದರೆ ನಂತರ ತಿಳಿದು ಅಂತಾರೆ. ಅಂದ್ರೆ ಎರಡೂ ಕರೆಕ್ಟ್ ಆಗಿದೆ. ಮೊದಲು ಪ್ರತೀತಿ ಇರುವವರಿಗೆ, ಪ್ರತೀತಿ ಅಂದ್ರೆ ದರ್ಶನದವ್ರು, ಅವ್ರು ನೋಡ್ತಾರೆ, ಕೆಲವೊಮ್ಮೆ ತಪ್ಪಿ ಹೋಗುತ್ತೆ, ಅದನ್ನ ದರ್ಶನ ಅಂತಾರೆ. ದರ್ಶನಕ್ಕಿಂತಲೂ ಮೇಲೆ ಅದನ್ನು ಜಾಗೃತಿ ಅಂತಾರೆ. ತಪ್ಪಿ ಹೋಗಿದೆ, ಬೇರ್ಪಟ್ಟಿರ್ಬೇಕಿತ್ತು, ತಪ್ಪಿ ಹೋಗಿದೆ, ಜಾಗೃತಿ ಅಂತಾರೆ. ಅನುಭವದ ಶ್ರೇಣಿಯಲ್ಲಿ ಹೇಗಿರುತ್ತೆ ಅಂದ್ರೆ ತಪ್ಪಿ ಹೋಗುದಿಲ್ಲ, ಗೊತ್ತಿರುತ್ತೆ ಅವ್ರು ಬೇರೆ ನಾನ್ ಬೇರೆ ಅಂತ. ಈ ತಿಳುವಳಿಕೆಯಿಂದಲೇ ನಿಜವಾದ ಎಕ್ಸಾಕ್ಟ್ನೆಸ್ ಬರುತ್ತೆ. ಪ್ರತೀತಿ ಇರುವವರೆಗೆ ಡಿಸ್ಚಾರ್ಜ್ ಅಹಂಕಾರ ಇರುತ್ತೆ, ಅಲ್ಲಿ ಬೆರೆಯಲು ತಡ ಆಗೋದಿಲ್ಲ. ತಿಳುವಳಿಕೆ ಬಂದಾಗ ಆಗ ಡಿಸ್ಚಾರ್ಜ್ ಅಹಂಕಾರ ನಾಶವಾಗುತ್ತೆ, ಬೇರ್ಪಟ್ಟಿರಲು ಸಾಧ್ಯ. ಪ್ರಶ್ನಕರ್ತ ನಂತರ ಬುದ್ಧಿಯ ಹಸ್ತಕ್ಷೇಪಕ್ಕೆ ಏನೂ ಅರ್ಥವಿರಲ್ಲ. ದೀಪಕ್ ಭಾಯ್, ಡಿಸ್ಚಾರ್ಜ್ ಅಹಂಕಾರ ನಾಶವಾದ್ಮೇಲೆ ಅಂದ್ರೆ ಯಾವ ಲೆವೆಲ್ ನ ವಿಚಾರವಾಗಿ ಮಾತಾಡ್ತಿದ್ರ? ಸೂಕ್ಷ್ಮತರ ಲೆವೆಲ್? ಅದು ಸೂಕ್ಷ್ಮತರ ಲೆವೆಲ್. ಯಾಕೆಂದ್ರೆ ಅಂತಃಕರಣದ ಸೂಕ್ಷ್ಮ ಭಾಗವನ್ನು ಮುಟ್ಟುವುದಿಲ್ಲ. ಯಾಕೆಂದ್ರೆ ಅದು ಪೂರ್ತಿ ಸಾಯುವ ಸೈನೂ ಅದೇ ಮಾಡುತ್ತೆ, ಇನ್ನು ಹೋಗ್ಬೇಕು ಅಲ್ಲಿವರೆಗೆ ಇದು ಇರುತ್ತೆ. ಇದು ನಾಶವಾಗುವುದು ಸಾಧ್ಯವಿದೆ. ನಡುವಿನದ್ದು ಸೂಕ್ಷ್ಮ ಮಧ್ಯದಲ್ಲಿರೋದು. ಪ್ರಶ್ನಕರ್ತ ಆಮೇಲೆ ನಂತರ ಬುದ್ಧಿಯ ಹಸ್ತಕ್ಷೇಪಕ್ಕೆ ಏನೂ ಅರ್ಥವಿರಲ್ಲ, ಅರ್ಥನೇ ಇರೋದಿಲ್ಲ. ಬುದ್ಧಿ ಅರ್ಥೈಸುವುದರ ಬಗ್ಗೆ ಲೆಕ್ಕಕ್ಕೆ ಬರುವುದೇ ಇಲ್ಲ. ಇದನ್ನು ಸ್ವಲ್ಪ ದಾದಾ ಅವರು ಅದನ್ನ ಮತ್ತೆ ಕೆಳಗಿನ ಡೌನ್ ಫ್ಲೋರ್, ಫಸ್ಟ್ ಫ್ಲೋರ್ನ ಲೆವೆಲ್ಗೆ ಇಳಿಸ್ಬಿಡ್ತಾರೆ. ಮತ್ತೆ ಮೇಲಿನ ಲೆವೆಲ್ ಇರಲ್ಲ. ದಾದಾ ಬಹುದೊಡ್ಡ ವಿಜ್ಞಾನ ಖುಲಾಯಿಸಿದ್ದಾರೆ. ಅಂದ್ರೆ ಬುದ್ಧಿ ಅರ್ಥ ಮಾಡೋದ್ರ ಬಗ್ಗೆ ಇಲ್ಲಿ ಲೆಕ್ಕಕ್ಕೆ ಬರೋಲ್ಲ. ಅವನ ಉದಯ ಕರ್ಮದಿಂದಾಗಿ ಅವನು ಕೊಡ್ತಾನೆ ಇವನಿಗೆ, ಇವನ ಉದಯ ಕರ್ಮದಿಂದ ಇವ ತಗೋತಾನೆ. ಇಲ್ಲಿ ಪೂರ್ತಿ ಸ್ಥೂಲ ಲೆವೆಲ್ಗೆ ಬಂದಿದೆ. ಚಂದೂಭಾಯಿ, ಮಗನ್ ಭಾಯ್ ಇಬ್ಬರು ವ್ಯಕ್ತಿ ಇದ್ದಾರೆ. ಮಗನ್ ಭಾಯ್ಯ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅವನ ಉದಯ ಕರ್ಮದಿಂದಾಗಿ ಅವನು 5 ಲಕ್ಷ ರೂಪಾಯಿ ಕೊಡ್ತಾನೆ. ಇವನ ಉದಯ ಕರ್ಮದಿಂದ ಇವನ್ ತಗೋತಾನೆ. ಅಂದ್ರೆ ಹಿಮಾಂಶು 5 ಲಕ್ಷ ಕೊಡ್ತಾನೆ ವಿನೋದ್ ಭಾಯಿಗೆ, ವಿನೋದ್ ಭಾಯಿ 5 ಲಕ್ಷ ತಗೋತಾನೆ. ವಿನೋದ್ ಭಾಯಿನ ಉದಯ ಕರ್ಮ ತಗೊಳ್ಳೋದು, ಹಿಮಾಂಶುನ ಉದಯ ಕರ್ಮ ಕೊಡುವುದು. ಮತ್ತೆ ಈ ವ್ಯವಹಾರ ಪೂರ್ಣಗೊಳ್ಳುತ್ತೆ. ವ್ಯವಸ್ಥಿತ ಶಕ್ತಿ ವ್ಯವಸ್ಥಿತವನ್ನೇ ಮಾಡುತ್ತೆ. ಸ್ಥೂಲ ವ್ಯವಹಾರ ಬುದ್ಧಿ ಅನ್ನುತ್ತೆ, ನಂದು ಹೋಯಿತು, ನಂದು ಬಂತು, ನಾನು ಕೊಟ್ಟಿದ್ದೇನೆ, ಅದನ್ನ ಬುದ್ಧಿ ಮಾಡುತ್ತೆ. ನಾನ್ ತೆಗೆದುಕೊಂಡದ್ದನ್ನು ಬುದ್ಧಿ ತೋರಿಸುತ್ತೆ. ಉಳಿದ ಸ್ಥೂಲ ಲೆಕ್ಕಾಚಾರ ಪೂರ್ಣಗೊಂಡ್ರೆ ನಿಜ ಏನಂದ್ರೆ ಉದಯ ಕರ್ಮದ ಲೆಕ್ಕಾಚಾರ ಪೂರ್ಣಗೊಳ್ಳುತ್ತೆ. ಈ ಉದಯ ಕರ್ಮ ಕೊಡುತ್ತೆ, ಆ ಉದಯ ಕರ್ಮ ತಗೊಳ್ಳುತ್ತೆ. ದೀಪಕ್ ಭಾಯ್, ಇಲ್ಲಿ ಅದೇ ಲಿಂಕ್ ಬರ್ತಿದೆ ಅಲ್ವಾ? ಆಮೇಲೆ ಬುದ್ಧಿ ಹಸ್ತಕ್ಷೇಪಕ್ಕೆ ಏನು ಅರ್ಥ ಉಳಿಯೋದಿಲ್ಲ. ಹಾಗಾಗಿ ಹೇಳಿದ್ರೆ ಬುದ್ಧಿ ಅದೇನ್ ಹಸ್ತಕ್ಷೇಪವನ್ನು ಮಾಡ್ತಿದ್ರು ಸಹ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸಂಪೂರ್ಣ ಒಳಗಿನ ಸೂಕ್ಷ್ಮ ವಿಚಾರ ನಿಲ್ಲಿಸಲಾಗಿದೆ, ಹೊರಗಿನ ಲೆವೆಲ್ ಬಂದಿದೆ.
ಇದರ ಇನ್ನೊಂದು ಭಾಗ ಇದೆಯಲ್ಲ, ಹ್ಮ್. ಅದು ಆಪ್ತವಾಣಿ 12 ಜಾತಾದೃಷ್ಟದಲ್ಲಿದೆ. ಈ ಬಗ್ಗೆ ಹೆಚ್ಚಿನ ವಿವರಣೆ ಅವರು ಕೊಟ್ಟಿದ್ದಾರೆ. ಹ್ಮ್. ನಮ್ಮ ವಿಚಾರ ಇಲ್ಲಿ ಮುಗಿಸೋಣ. ಇಲ್ಲಿ ಏನು ಹೇಳ್ತಾರೆ, ಹಸ್ತಕ್ಷೇಪ ಏನು ಉಳಿದಿದೆ, ಮೊದಲನವನ ಉದಯಕರ್ಮ. ಇಲ್ಲಿ ಎರಡನೇ ಭಾಗ ವಿನೋದ್ ಭಾಯ್ನ ಉದಯಕರ್ಮ ಕೊಡ್ಬೇಕಾಗಿ ಬರುತ್ತೆ, ಹಿಮಾಂಶುವಿನ ಉದಯಕರ್ಮ ತೆಗೆದುಕೊಳ್ಳುವುದಾಗಿ ಬರುತ್ತೆ. ಅದು ನಂತರದ ಉದಯಕರ್ಮದ ಲೆಕ್ಕಾಚಾರ. ಈಗ ಹಿಮಾಂಶು ಕೊಡಬೇಕು, ವಿನೋದ್ ಭಾಯ್ ತಗೋಬೇಕು. ಇಲ್ಲಿಗೆ ಮುಗಿಯಿತು. ಈಗ ವ್ಯವಸ್ಥಿತ ಪೂರ್ತಿಗೊಳ್ಳುತ್ತೆ. ಬುದ್ಧಿ ನೋಂದಣಿ ಮಾಡುತ್ತೆ. 5 ಲಕ್ಷ ನಾನು ಕೊಟ್ಟಿದ್ದೇನೆ, ಅವರು 5 ಲಕ್ಷ ಕೊಟ್ಟಿಲ್ಲ. ಅದೇ ರೀತಿ ಅಹಂಕಾರವನ್ನು ಹಿಡಿದುಕೊಳ್ಳುತ್ತೆ. 5 ಲಕ್ಷ ತಗೊಂಡದು ವಾಪಸ್ ಕೊಟ್ಟಿಲ್ಲ. ನಿಜವಾಗಿ ಒಂದು ಕರ್ಮ ಪೂರ್ಣಗೊಳ್ಳುತ್ತೆ. ಮತ್ತೆ ತುಂಬಾ ಸಮಯದ ನಂತರ ವಿನೋದ್ನ ಕೊಡುವ ಉದಯಕರ್ಮ ಇದೆ, ಹಿಮಾಂಶುಗೆ ತೆಗೆದುಕೊಳ್ಳುವ ಉದಯಕರ್ಮ ಇದೆ. ಆಗ ಲೆಕ್ಕಾಚಾರ ಪೂರ್ಣಗೊಳ್ಳುತ್ತೆ. ಈಗ ನೀವು ತಗೊಂಡದ್ದನ್ನು ವಾಪಸ್ ಕೊಡದೇ ಹೋದ್ರೆ ಹಿಂದಿನ ಜನ್ಮದ ಲೆಕ್ಕಾಚಾರ ಇರಬಹುದು. ಕೊಟ್ಟದ್ದು ಹಿಂದೆ ಬರುವುದಿಲ್ಲ, ಪೂರ್ತಿಗೊಳ್ಳುತ್ತೆ. ನಮ್ಗೊತ್ತಿಲ್ಲ, ಪ್ರಕೃತಿಯ ನಿಯಮ ಹೀಗಿರುತ್ತೆ. ಯಾವ ನಿಮಿಷ ಯಾವ ಕರ್ಮ ಇರುತ್ತಲ್ಲ, ಅವೆಲ್ಲ ಕರ್ಮ ಪೂರ್ತಿಗೊಳ್ಳುತ್ತೆ. ನಾವು ತಿಂತೀವಲ್ಲ, ತಿನ್ನುವ ಕರ್ಮ ಡಿಸ್ಚಾರ್ಜ್ ಆಗುತ್ತೆ. ನಾವಂತೀವಿ ತಿನ್ನುವುದು ಅಂದ್ರೆ ತುಂಬೋದು ಅಲ್ಲ, ಅದು ಫಸ್ಟ್ ಕರ್ಮದ ಡಿಸ್ಚಾರ್ಜ್. ಟಾಯ್ಲೆಟ್ಗೆ ಹೋಗೋ ಕರ್ಮ ನಂತರ ಡಿಸ್ಚಾರ್ಜ್ ಆಗುತ್ತೆ. ಹೀಗೆ ನಿರಂತರವಾಗಿ ಒಂದೊಂದು ಕರ್ಮ ನಿರ್ಗಮಿಸುತ್ತಾ ಹೋಗುತ್ತೆ. ಕೊಡುವ ಕರ್ಮ ನಿರ್ಗಮಿಸುತ್ತೆ, ತೆಗೆದುಕೊಳ್ಳೋ ಕರ್ಮವಿದ್ದರೆ ಬರುತ್ತೆ, ಇಲ್ದೇ ಹೋದ್ರೆ ಆ ಕರ್ಮ ಬರುವುದಿಲ್ಲ. ಇದು ತುಂಬಾ ಸ್ಥೂಲ ಲೆವೆಲ್ನದು. ಆದ್ರೂ ವಿಜ್ಞಾನದ ದೃಷ್ಟಿಯಿಂದ ದಾದಾ ತೆರೆದಿಟ್ಟಿದ್ದಾರೆ. ಒಬ್ಬನಿಗೆ ಕೊಡುವ ಉದಯ ಕರ್ಮ ಇರುತ್ತೆ, ಇನ್ನೊಬ್ಬನಿಗೆ ತೆಗೆದುಕೊಳ್ಳೋ ಉದಯ ಕರ್ಮ ಇರುತ್ತೆ. ಆಗಷ್ಟೇ ತೆಗೆದುಕೋಬಹುದು, ಇಲ್ದಿದ್ರೆ ಆಗಲ್ಲ. ನೀವು 5 ಲಕ್ಷ ಕೊಡಬೇಕು, ತೆಗೆದುಕೊಳ್ಳೋ ಒಂದು ಪಾಪ ಹಾರ್ಟ್ ಫೇಲ್ ಆಗತ್ತೆ. ಆಗ ಏನೂ ಮಾಡೋಕ್ಕಾಗಲ್ಲ. ಹಣ ಕೊಟ್ಟಿದ್ದಾನೆ, ಆದರೆ ಎಕ್ಸ್ಪೈರ್ ಆಗ್ಬಿಟ್ಟಿದ್ದಾನೆ. ಅಥವಾ ಹಣ ಪಡೆಯಲು ಬರ್ತೇನೆ, ಅವೊಂದು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ. ಕೊಡೋ ಕರ್ಮ ಶುರುವಾಗಿದೆ, ಪಡೆಯೋ ಕರ್ಮ ಇಲ್ದಿದ್ರೆ ಆಗೋದಿಲ್ಲ ಅಷ್ಟೇ. ಇವೆಲ್ಲ ಸ್ಥೂಲದ ಲೆಕ್ಕಾಚಾರದ ಮಾತಾಗಿದೆ. ಮಂಗಳ್ದಾಸ್ ಮತ್ತೆ ಮಂಗಳ್ದಾಸ್ನ ನಡುವಿನ ವಿಚಾರ, ಅದರಲ್ಲಿ ಸೂಕ್ಷ್ಮ ಮತ್ತೆ ಸೂಕ್ಷ್ಮತರ ಬಗೆಗಿನ ವಿಚಾರಗಳನ್ನು ದಾದಾ ಹೇಳೇ ಇಲ್ಲ. ಈಗ ದೀಪಕ್ ಭಾಯ್, ನೀವು ಮೊದ್ಲಿಗೆ ಆ ಕ್ಯಾಮ್ರದ ಉದಾಹರಣೆ ನೀಡಿದ್ರಲ್ಲ, ಇಲ್ಲಿಂದ ಯಾರಾದ್ರೂ ಕ್ಯಾಮ್ರಾ ತಗೊಂಡೋಗ್ತಿರುವಾಗ ಅಲ್ಲಿ ಹೇಳೋ ಶಬ್ದ ಏನಿವೆ ಅವು ಅಂತಃಕರಣದೊಂದಿಗೆ ತನ್ಮಯಕಾರವಾಗಿರೋದ್ರಿಂದ ಪರಿಣಾಮ ಹೇಗಿರುತ್ತೆ ಅಂದ್ರೆ ಏಯ್ ಏನ್ ತಗೊಂಡೋಗ್ತಿದ್ಯಾ ಅನ್ನೋ ಲೋವರ್ ಲೆವೆಲ್ನಲ್ಲಿ ಏನ್ ಮಾತಾಡ್ತಿದ್ಯಾ, ಯಾಕೆ ಹಾಗೆ ಮಾಡ್ತಿದ್ಯಾ ಅಂತ ಬರುತ್ತೆ. ಅಥವಾ ಮತ್ತೊಂದು ಭಾಗದಲ್ಲಿ ತನ್ನ ಸುಖದಲ್ಲಿ ಸುಮ್ಮನೆ ಇದ್ಬಿಡೋದು. ಅಂದ್ರೆ ಈ 2 ರೀತಿಯ ಪರಿಣಾಮ ಉಂಟಾಗುತ್ತೆ. ಆಗ ಎಕ್ಸಾಕ್ಟ್ನೆಸ್ನಿಂದ ನೋಡಲಾಗಿದೆ ಅಂತ ಹೇಳಕ್ ಎಕ್ಸಾಕ್ಟ್ ನಲ್ಲಿ ಏನ್ ಮಾಡ್ಬೇಕಂದ್ರೆ, ದೀಪಕ್ ಜೋರಾಗಿ ಹೇಳು, ಇದೇನು ಜೋರಾಗಿ ಹೇಳು ಅಂದ್ರೆ ದೀಪಕ್ ಜೋರ್ ಮಾಡ್ತಾನೆ. ಜೋರ್ ಮಾಡುವಾಗ ಅಂತೀರಾ ಯಾಕೆ ಕೈ ಹಸ್ತೀಯಾ, ನಾನು ಅವನಿಗೆ ಬೆನ್ನು ತಟ್ಟಿ ಹೇಳ್ಬೇಕು, ಪರವಾಗಿಲ್ಲ ನಿನ್ಗೂ ಜೋರ್ ಮಾಡಿ ಓಡಿಸ್ಲು ಬರುತ್ತೆ. ಆಗ ನಾನು ಹೇಳ್ಬೇಕು, ದೀಪಕ್ ಸರಿಯಾಗಿ ಮಾಡ್ದೆ. ಆಗ ನಾವು ದಾದಾ ಅವರ ನಿಯಮದ ಪ್ರಕಾರ ಇಡ್ತೀವಿ. ಇಲ್ದಿದ್ರೆ ನಾನ್ ತನ್ಮಯಕಾರಗೊಂಡು ಹೇಳಿದ್ರೆ ಸ್ವಲ್ಪ ಸ್ಲಿಪ್ ಆಗ್ಬಿಡುತ್ತೆ. ಇದು ಸ್ಥೂಲದ ಉದಾಹರಣೆ, ಮಾತುಕತೆಯ ಪ್ರಯೋಗ ಮತ್ತೆ ನೋಡುವುದು, ಅದನ್ನು ಅಂದ್ರೆ ವಿವರಣೆಯೊಂದಿಗೆ ಹೇಳ್ತಿದ್ದಾರೆ. ಕಣ್ಣಿನಿಂದ ನೋಡುವುದು ಅದು ನೋಡುವುದಲ್ಲ, ಮಾತ್ನಾಡುವಾಗ್ಲೂ ನೀವು ನೋಡ್ತಲೇ ಇರಬೇಕು. ಹಾಗೇನೆ ಅಂತಃಕರಣದಲ್ಲಿ ಮೊದಲು ಅಹಂಕಾರ ಮೇಲ್ಬರುತ್ತೆ, ಅಥವಾ ಸೂಕ್ಷ್ಮತರ ಅಹಂಕಾರ ಮೇಲ್ಬರುತ್ತೆ. ಅದರೊಟ್ಟಿಗೆ ನೀವು ಮಾತ್ನಾಡಿದ್ರೆ ನೀವು ನೋಡ್ತಾ ಇದ್ದೀರಿ, ಮತ್ತೆ ನೋಡ್ತೀರಿ, ಅದಕ್ಕಾಗಿ ಬೇರ್ಪಟ್ಟಿದ್ದೀರಾ. ನೀವು ಮಾತ್ನಾಡುವಾಗ ನೀವು ನೋಡ್ತಾ ಇದ್ದೀರಾ, ನೋಡ್ತಾ ಇದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ನೀವು ಮಾತ್ನಾಡ್ತಾ ಇದ್ದೀರಾ. ಯಾಕೆ ದೀಪಕ್ ನೀನು ಹೀಗ್ ಮಾಡ್ತಿದ್ಯಾ, ದುಃಖವಾಗುವಂತ ಮಾತು ಯಾಕೆ ಹೇಳ್ದೆ? ದೀಪಕ್ಗೆ ಹೇಳುವಾಗ ದೀಪಕ್ಕನ್ನು ನೋಡ್ತಿದ್ರೇನೆ ಮಾತ್ನಾಡಲು ಸಾಧ್ಯ. ಈ ಅಪೇಕ್ಷೆಯಿಂದ ಹೇಳುದು ಆದರೆ ಒಳಗೆ ಅಳವಡಿಸಿಕೊಂಡಿದ್ದೇವೆ ನಾವು. ದೀಪಕ್ ಬೇರೆಯವರಿಗೆ ದುಃಖ ಕೊಡುವಾಗ ಸುಮ್ಮನೆ ನೋಡ್ತಿದ್ದೀನಿ, ದೀಪಕ್ಗೆ ಹೇಳಬೇಕು ಹೀಗ್ ಮಾಡೋದು ಸರಿಯಲ್ಲ, ಯಾಕೆ ಹೀಗ್ ಮಾಡ್ದ್ಯಾ, ಪ್ರತಿಕ್ರಮಣ ಮಾಡು. ಅವನ ನೋಡಿದ್ರೇನೆ ನನ್ಗೆ ಹೇಳೋಕೆ ಸಾಧ್ಯವಾಗತ್ತೆ. ನೋಡುವವನು ಹೇಳ್ದೇ ಹೋದ್ರೆ ಏನಂದ್ರೆ ದೀಪಕ್ನಲ್ಲಿ ಜ್ಞಾನವಿದೆ, ಬೈದ್ರೆ ಸುಧಾರಿಸ್ತಾರೆ. ಆ ವಿಜ್ಞಾನದ ವಿರುದ್ಧವಾಗಿ ಹೇಳಿದ್ರೇನೆ ನಾನ್ ನೋಡಿದ್ದು ಅಂತ ಹೇಳ್ಬಹುದು. ಇಲ್ದಿದ್ರೆ ತನ್ಮಯಕಾರನೇ ಅದು ಹೇಳ್ಬೇಕು. ಅವರಿಗೆ ಬೈದ್ರೆ ಸುಧಾರಿಸ್ತಾರೆ. ನಾನ್ ತನ್ಮಯಕಾರ ಆದಾಗ ಯಾರೂ ವಿರೋಧ ಮಾಡಕ್ಕೆ ಹೋಗಲ್ಲ. ವಿರೋಧ ಮಾಡೋದಂದ್ರೇನೆ ಅದು ತನ್ಮಯಕಾರ ಆಗೋದು. ದೀಪಕ್ನ ವಾಣಿ ಹೊರಬಂದಾಗ ಅವನಿಗೆ ತೋರಿಸ್ಬೇಕು, ನಿನ್ನ ಅಭಿಪ್ರಾಯ ಹೀಗಿದ್ಯಾ, ಹೀಗ್ ಮಾಡೋದು ಶೋಭಿಸುತ್ತಾ, ನೀನು ಜನರಿಗೆ ಬೈದು ಅವರನ್ನು ಸುಧಾರಿಸಲು ಹೋಗ್ತಿದ್ಯಾ, ನಿಶ್ಚಯ ಮಾಡು, ದುಃಖ ಕೊಡುವುದಿಲ್ಲ ಅಂತ. ಆ ಸಮಯದಲ್ಲಿ ನೋಡುವುದ್ರಿಂದ ಅವನೊಂದಿಗೆ ಮಾತನಾಡಲು ಸಾಧ್ಯ. ಮಾತನಾಡುವುದು ನೋಡುವುದು ಎರಡೂ ಒಂದೇ ಆಗಿದೆ. ಹೇಳಿದ್ರಿ, ಮಾತನಾಡಿದಾಗ ಏನಾಗುತ್ತೆ? ದೀಪಕ್ನ ಅಭಿಪ್ರಾಯ ಬೈದ್ರೆ ಸುಧಾರಿಸ್ತಾರೆ, ಅದು ಹಿಂದಿನ ಜ್ಞಾನ. ಈಗಿನ ಜ್ಞಾನದಿಂದ ಅದನ್ನು ತೆಗೆದು ಹಾಕ್ಬೇಕು. ಇಲ್ಲ, ಯಾರಿಗೂ ದುಃಖ ನೀಡಬಾರ್ದು, ಸಮಾಧಾನದಿಂದ ಹೇಳಬೇಕು, ಬಯ್ಯದೆ ತಿಳಿಸ್ಕೊಡ್ಬೇಕು, ದುಃಖ ನೀಡಬಾರ್ದು. ಈಗಿನ ಜ್ಞಾನದಂತೆ ಮಾತನಾಡುವಾಗ ಅಲ್ಲಿ ಉಪಸ್ಥಿತಿ ಇರುತ್ತೆ, ಅಥವಾ ಹೇಳ್ಬೇಕು, ಅಥವಾ ಹಿಂದಿನ ಜ್ಞಾನದ ವಿರೋಧದಲ್ಲಿ ಕೂತಿದೆ. ಅಲ್ಲಿ 2 ಜ್ಞಾನಗಳು ಬೇರೆಯಾಗಿವೆ. ಇವೆರಡು ಜ್ಞಾನಗಳು ಬೇರ್ಪಟ್ಟಾಗ
ಈಗಿನ ಜ್ಞಾನದ ಪಕ್ಷದಲ್ಲಿ ನಾವು ಹೇಳಬೇಕು. ಹೊಸ ಜ್ಞಾನವನ್ನು ಅಳವಡಿಸದೇ ಹೋದ್ರೆ ಹಿಂದಿನ ಜ್ಞಾನದಲ್ಲಿ ತನ್ಮಯಕಾರ ಆಗ್ತೀರಾ. ಹಿಂದಿನ ಜ್ಞಾನದಲ್ಲಿ ತನ್ಮಯಕಾರ ಆಗುವುದು ಅದನ್ನೇ ಕಷಾಯ ಅಂತಾರೆ. ಕ್ರೋಧಮಾನ ಮಾಯ ಕಪಟ ಅನ್ನಿ, ಮೋಹ ಅನ್ನಿ, ಹಠ ಮಾಡುವುದು, ಆಗ ಏಕಾಕಾರ ಆಗ್ತೀರಾ. ವಿರೋಧ ಮಾಡದೇ ಹೋದ್ರೆ ಏಕಾಕಾರ ಆಗ್ತೀರಾ. ಅರ್ಥವಾಯ್ತಲ್ಲ? ದೀಪಕ್ ಭಾಯ್, ಈಗ ನಮ್ಮ ಮೊದ್ಲಿನ ಪರಿಣಾಮದ ಮೇಲೆ ದೃಷ್ಟಿ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಹೇಗ್ ಕೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ನನಗೆ ಪ್ರಶ್ನೆ ಉಂಟಾಗ್ತಿದೆ ದೀಪಕ್ ಭಾಯ್. ಈ ದಾದಾ ಅವರ ವಿಜ್ಞಾನವನ್ನು ಬಹಳ ಸೂಕ್ಷ್ಮ ರೀತಿಯಿಂದ ಅವರ ಪುಸ್ತಕದಲ್ಲಿ ಓದುವಾಗ ಗೊತ್ತಾಗುತ್ತೆ. ದಾದಾ ಮಾತುಕತೆಯ ಪ್ರಯೋಗವನ್ನು ಪ್ರಾರಂಭದಿಂದಲೂ ಮಾಡ್ಕೊಂಡೇ ಬಂದಿದ್ದಾರೆ. ಆದ್ರೂ ಈ ಕೀಲಿಕೈನ ಮಹಾತ್ಮರಿಗೆ ಅವರ ಜ್ಞಾನದ ನಂತರ ಕೀಲಿಕೈನ 62ರ ನಂತರ ಯಾವಾಗ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾಕಂದ್ರೆ ದಾದಾ ಅದ್ರ ಬಗ್ಗೆ ನನಗೆ 73-74ನೇ ಇಸವಿಯಲ್ಲಿ ಈ ವಾಕ್ಯ ಕೊಟ್ಟಿದ್ರು. ದಾದಾ ನೋಡಿ ಹೀಗಾಗಿದೆ, ಡಿಪ್ರೆಸಿವ್, ಅಹಂಕಾರ ಫ್ರಾಕ್ಚರ್, ಮನಸ್ಸು ಫ್ರಾಕ್ಚರ್, ಬುದ್ಧಿ ಫ್ರಾಕ್ಚರ್, ಚಿತ್ತ ಫ್ರಾಕ್ಚರ್, ವ್ಯವಹಾರ ಬರಲ್ಲ, ನಿಶ್ಚಯವಿಲ್ಲ, ಜ್ಞಾನದ ಬಗ್ಗೆ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಏನೂ ಗೊತ್ತೇ ಆಗೋದಿಲ್ಲ, ಎಲ್ಲ ನಾಶವಾಗಿದೆ. ಹೇಳ್ತಾರೆ ಚಿಂತಿಲ್ಲ, ನಿನ್ನಲ್ಲಿ ಸಿನ್ಸಿಯಾರಿಟಿ ಇದೆ, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಅಂದ್ರು ದೀಪಕ್ ಜೊತೆ ಮಾತನಾಡೋ ಶಕ್ತಿ ಹೆಚ್ಚಾಗತ್ತೆ. ದೀಪಕ್ ಜೊತೆ ಮಾತು ಅಷ್ಟೇ ಹೇಳಿದ್ರು. ದೀಪಕ್ ಯಾರೊಡನೆ ಮಾತಾಡೋದು ಇವೆಲ್ಲ ಗೊತ್ತೂ ಇಲ್ಲ, ಅವ್ರು ಹೇಳಲೂ ಇಲ್ಲ. ದೀಪಕ್ ಜೊತೆ ಮಾತನಾಡಬೇಕು, ಶಕ್ತಿ ಹೆಚ್ಚಾಗತ್ತೆ. ನಿಜವಾಗಿ ಅವರು ಆಗಿನ ದಿನಗಳಲ್ಲಿ ಆವಾಗ್ಲೇ ಕೀಲಿಕೈ ಕೊಟ್ಟಿದ್ರು. ನೀವು ಅವ್ರು ಹೇಳ್ದಂಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರ? ಬೇರೇನೂ ಗೊತ್ತಿಲ್ಲ, ಅವರ ಶಬ್ದಗಳಿಂದಲೇ ಶಕ್ತಿ ಉಂಟಾಯ್ತು. ಆಮೇಲೆ ಹೇಳಿದ್ರು, ನೀನ್ ವ್ಯಾಪಾರಿ, ಲೆಕ್ಕಾಚಾರ ಇಡ್ಲು ಬರುತ್ತಾ? ಪ್ರತಿದಿನ 5 ಆಜ್ಞೆ ಎಲ್ಲಿ ತಪ್ಪಿದೆ ಅಂತ ನೋಡ್ಬೇಕು, ಮತ್ತೆ 5 ಆಜ್ಞೆ ಪಾಲಿಸ್ಬೇಕು. 5 ಆಜ್ಞೆ ಬಿಟ್ಟು ಹೋಗಿದೆ, ನಿನ್ನೆ ಬಿಟ್ಟು ಹೋದ 5 ಆಜ್ಞೆಯನ್ನು ಪಾಲಿಸ್ಬೇಕು, ನಿಶ್ಚಯಿಸಿ. ಅಷ್ಟ್ ಸಾಕು. 5 ಆಜ್ಞೆ ಎಲ್ಲಿ ಬಿಟ್ಟಿದ್ದೀರಿ? ತಪ್ಪಾಗಿದೆಯಲ್ಲ, ಯಾರಿಗೆ ಕೊಡ್ಬೇಕಾಗಿದೆ, ಯಾರಿನ್ ತೆಗೆದುಕೋಬೇಕು, ಇವೆಲ್ಲದರ ಲೆಕ್ಕಾಚಾರ ಮಾಡ್ಬೇಕಲ್ಲ. ಹೀಗೆ ಲೆಕ್ಕಾಚಾರ ಮಾಡಿ 5 ಆಜ್ಞೆ ಎಲ್ಲಿ ತಪ್ಪಿದೆ ಅಂತ ನೋಡ್ಕೋಬೇಕು. ಆಮೇಲೆ ರೀಸೆಟ್ ಮಾಡ್ಬೇಕು. ನಿನ್ನೆ ನನ್ನಿಂದ ಈ ತಪ್ಪಾಗಿದೆ, ಶುದ್ಧಾತ್ಮ ನೋಡ್ಬೇಕು, ನಿರ್ದೋಷಿ ನೋಡ್ಬೇಕು. ಈಗ ವಿವರವಾಗಿ ಹೇಳ್ತಿದ್ದೀನಿ. ಆಗ 5 ಆಜ್ಞೆ ಪಾಲಿಸ್ಬೇಕು, ಮರುದಿನ ಮತ್ತೆ ತಪ್ಪದೆ ಪಾಲಿಸ್ಬೇಕು. ಇವತ್ತು ಏನ್ ತಪ್ಪಾಗಿದೆ ಅಂತ ನೋಂದಣಿ ಮಾಡ್ಕೊಂಡು ನಾಳೆ ತಪ್ಪಾಗದಂತೆ ನಿಶ್ಚಯ ಮಾಡ್ಬೇಕು, ಮರುದಿನ ಖಂಡಿತ ಪಾಲಿಸ್ತೀನಿ ಅಂತ ನಿರ್ಧಾರ ಮಾಡ್ಬೇಕು. ಇವೆರಡೇ ವಾಕ್ಯಗಳನ್ನು ನನ್ಗೆ ಅವ್ರು ಕೊಟ್ಟಿದ್ದು. ಅವರ ಶಬ್ದಗಳು ನನ್ನೊಳಗೆ ಹೋಯ್ತು. ನಿರುಮ ಹೇಳ್ತಾರಲ್ಲ, ಪ್ರೇಮದಿಂದ ಇರಬೇಕು. ಎಲ್ರಿಗೆ ಅನುಭವ ಆಗುತ್ತೆ, ಅದೇನೋ ಗೊತ್ತಿಲ್ಲ, ಇದನ್ ಮಾಡ್ಬೇಕಷ್ಟೇ. ಇಂಥ ಅವರ ಶಬ್ದಗಳು ವಚನ ಬಲದೊಂದಿಗೆ, ಸಿದ್ಧಿಯೊಂದಿಗೆ ಮತ್ತೆ ಕೃಪೆಯಿಂದ ಇಂಥ ಒಳ್ಳೆ ಪರಿಣಾಮ ಉಂಟಾಗಿದೆ. ನಂತರ ಇದೆಲ್ಲ ಸ್ಥೂಲದಲ್ಲಿದೆ. ಪ್ರಶ್ನಕರ್ತ ಅಂತಾರೆ, ಪುಸ್ತಕದಲ್ಲಿ ಬರೆದಿದ್ರೆ ನಡೀತಾ ಅಂತಾರೆ. ಪುಸ್ತಕದಲ್ಲಿ ಬರೆಯುವ ಅಗತ್ಯ ಏನಿದೆ? ಹಿಮಾಂಶುವಿಗೆ ಉಪಯೋಗವಾಗುತ್ತೆ, ಅಕೌಂಟ್ಸ್ನವರಿಗೆ ಆರಾಮಾಗಿ ಆಗತ್ತೆ. ಆದ್ರೆ ಪುಸ್ತಕದಲ್ಲಿ ಬರೀದಿದ್ರೆ 11,000 ಕೊಟ್ಟಿದ್ದೀನಿ, 5,000 ತಗೊಂಡಿದ್ದೀನಿ, ಆಗ ಲೆಕ್ಕಾಚಾರ ಮಾಡ್ತಾ ಇರಿ, ಬುದ್ಧಿ ನಡೀತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ. ತೀರ್ಥಂಕರ ವಿಚಾರ ಇದು. ನಾನ್ ಕೊಟ್ಟಿದ್ದೀನಿ, ನೆನ್ಪಿಡೋ ಅಗತ್ಯ ಇಲ್ಲ, ತೆಗೆದುಕೊಂಡಿದ್ದೇನೆ ಇಲ್ವಾ ಅದು ಲೆಕ್ಕ ಇಟ್ಕೊಳ್ದೇ ಇದ್ರೂ ಎಲ್ಲ ವ್ಯವಸ್ಥಿತವಾಗಿ ನಡೀತೆ. ಅಷ್ಟೊಂದು ಪರಮಾಣುವಿನ ಲೆಕ್ಕಾಚಾರ ವ್ಯವಸ್ಥಿತದ ಅಧೀನದಲ್ಲಿರುತ್ತೆ. ಬುದ್ಧಿ ವ್ಯವಸ್ಥಿತವನ್ನು ಒಪ್ಪಿಕೊಳ್ಳುವುದಿಲ್ಲ. ಅದೇನ್ ಹೇಳುತ್ತೆ, ಲೆಕ್ಕ ಇಟ್ಕೊಂಡ್ರೇನೆ ವಾಪಸ್ ಬರುತ್ತೆ ಅನ್ನತ್ತೆ. ಆಮೇಲೆ ದಾದಾ ಅವರು ಹೇಳ್ತಾರೆ, ಪುಸ್ತಕದಲ್ಲಿ ಬರೆಯುವ ಅಗತ್ಯವಾದ್ರೂ ಏನು? ಇವೆಲ್ಲ ವಿಷಯಗಳು ತೀರ್ಥಂಕರ ಮನೆಮಾತೇ ಆಗಿದೆ. ಇವೆಲ್ಲ ತೀರ್ಥಂಕರ್ ಯಾವ ಸ್ಥಿತಿಯಲ್ಲಿ ವರ್ತಿಸ್ತಾರೆ ಆ ಲೆವೆಲದಲ್ಲಿ ವಿಚಾರ ಮಾಡಬೇಕು. ಅಂದ್ರೆ ಸ್ಥೂಲ ದಾಖಲೆ 5 ಲಕ್ಷ ಕೊಟ್ಟಿದ್ದೀನಿ, 5 ಲಕ್ಷ ತಗೊಂಡಿದ್ದೀನಿ, ಆ ಲೆವೆಲ್ ಕೂಡ ಈ ದೃಷ್ಟಿಯಿಂದ ನೋಡಿದ್ರೆ ತೀರ್ಥಂಕರ ದೃಷ್ಟಿಯಾಗಿದೆ. ಇದು ಈ ಜ್ಞಾನದ ಸ್ಥಿತಿ ತೀರ್ಥಂಕರದ್ದು.